ಟೂಫಿ ಹಾಯ್ ಹಾಯ್ ಗಾಯ್ಸ್. ರಾಗಿ ಎಲ್ಲ ಬಡ್ದು ಎಲ್ಲ ಮಾಡಿ ಮುಗೀತು ನೋಡಿ. ನನ್ನ ತಂಗಿ ಎಲ್ಲ ನಾನು ಎಲ್ಲ ಕೆಲಸ ಮಾಡಿದ್ವಿ. ಖುಷಿ ಆಯ್ತು. ಹುಟ್ಟಾಗಿಂದ ಇದೆ ಫಸ್ಟ್ ಟೈಮ್ ಮಾಡಿರೋದು. ನೋಡಿ ನನ್ನ ತಂಗಿ ನಮ್ಮಣ್ಣ ಎಲ್ಲ ಈಗ ಲೋಡ್ ಮಾಡ್ತಿದ್ದಾರೆ, ಅನ್ಲೋಡ್ ಮಾಡ್ತಾ ಇದ್ದಾರೆ. ಏನ್ ತಿಂದೆ? ಅಷ್ಟೇನಾ? ನಮ್ ಖುಷಿ ಡ್ಯಾನ್ಸ್ ಮಾಡ್ತಿದ್ದಾಳೇನು, ಸ್ಟೇಜ್ ಅನ್ಕೊಂಡ್ಬಿಟ್ಟಿದ್ದಾಳೆ. ವೇಟ್ ಚಂದನ್, ಹೇ ಚಂದನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆಸ್ ಯೂಶುವಲ್ ಊರಿಗೆ ಬಂದಿದ್ದೀವಿ. ಇವತ್ತೊಂದು ಸ್ಪೆಷಲ್ ಡೇ ಇದೆ. ಈ ಸ್ಪೆಷಲ್ ಡೇಗೆ ನಾನು ಮೇಕಪ್ ಮಾಡ್ತಾ ಇದ್ದೀನಿ. ಮತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಕ್ಕೆ ಹೇಳಿ, ಕಾಮೆಂಟ್ ಮಾಡಕ್ಕೆ ಹೇಳಿ. ಇನ್ನು ಕಂಟೆಂಟ್ ಏನೆಲ್ಲ ಮಾಡ್ಬೋದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಈಗ ಫಸ್ಟ್ ಇಲ್ಲಿ ಒಂದು ಬರ್ಡೇ ಪಾರ್ಟಿ ಇದೆ. ಬರ್ಡೇ ಪಾರ್ಟಿಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಈಗ ನಾನು ನಮ್ಮ ಖುಷಿಗೆ ಮೇಕಪ್ ಮಾಡ್ತಾ ಇದ್ದೀನಿ. ನೋಡಿ, ಹಾಯ್ ಮಾಡಿ ಖುಷಿ. ಓಕೆ, ಕಾಮೆಂಟ್ ಅಲ್ಲಿ ತಿಳಿಸಿ ಹೆಂಗಿದೆ ನಂದು ಮೇಕಪ್ ಮಾಡಿರೋದು ಅಂತ. ಓಕೆನಾ? ಲಿಪ್ಸ್ಟಿಕ್ ಆಯ್ತು, ಮುಗೀತು. ಈಗ ನಾನಿನ್ನೂ ರೆಡಿ ಆಗಿಲ್ಲ. ಆಮೇಲೆ ನಾನು ರೆಡಿ ಆಗ್ಬಿಟ್ಟು ಹೆಂಗ್ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ಟುಡೇಸ್ ಔಟ್ಫಿಟ್. ಓಕೆ, ಟಿಲ್ ಎಂಡ್ ತನಕ ನೋಡಿ. ಇವತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಎಷ್ಟು ಚೆನ್ನಾಗಿ ಮಜಾ ಮಸ್ತಿ ಎಲ್ಲ ಮಾಡ್ತೀವಿ ಅಂತ ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಇವಳೊಬ್ಳೆ ರೆಡಿ ಆಗಿರೋದು. ಅದ್ರ ಜೊತೆ ಚಂದನ್ ಹಾಯ್ ಮಾಡು. ಹಲೋ, ಹಾಯ್ ಮಾಡು. ಇನ್ನು ರೇಯಾನ್ಸ್, ನನ್ನ ತಂಗಿ ಮೇಕ್ ಓವರ್ ಬೈ ಸುನೀತಾ ಅವ್ರು ಇನ್ನೂ ರೆಡಿ ಆಗ್ತಿದ್ದಾರೆ. ಅಲ್ಲಿ ಹಾಯ್ ಮಾಡು. ಇವಾಗ ರೆಡಿ ಆಗಿದ್ದೀವಿ, ಬರ್ಡೇಗೆ ಹೋಗ್ತಾ ಇದ್ದೀವಿ. ನಾನು ಇವತ್ತು ಈ ಥರ ರೆಡಿ ಆಗಿದ್ದೀನಿ. ಇದು ನನ್ನ ತಂಗಿ ಸುನೀತಾ, ಇದು ನಮ್ಮ ಚೀನು. ಓಕೆನಾ? ಇಲ್ಲಿಂದಾನೇ ಪಕ್ಕದಲ್ಲಿ ಪೆಂಡಲ್ ಹಾಕಿ ಮಾಡಿರೋದು. ಸೊ ಇದು ನಮ್ಮ ಅಪ್ಪ ಊರು. ನನ್ನ ತಮ್ಮನ ಪಾಪು ಬರ್ಡೇ ಇರೋದು. ಇವಾಗ ಹೊರಟಿದ್ದೀವಿ, ಬನ್ನಿ. ಬರ್ಡೇ ಫಂಕ್ಷನ್ ಎಲ್ಲ ಮುಗೀತು. ಇವನು ನಮ್ಮ ಅಣ್ಣನ ಮಗ ಆಟ ಆಡ್ತಿದ್ದ. ಊಟ ತಿಂದ್ಯಾ? ಊಟ ತಿಂದ್ಯಾ? ಓಕೆ, ಬರ್ಡೇ ಬ್ಯುಸಿ ಇತ್ತು. ನಾನು ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ, ಖಾಲಿ. ತೋರಿಸು, ತಿಂದೆ ಊಟ? ಏನು ತಿಂದೆ? ಅಷ್ಟೇನಾ? ಸರಿ ಸರಿ ಸರಿ. ಓಕೆ ಓಕೆ, ಬರ್ಡೇ ಫಂಕ್ಷನ್ ಎಲ್ಲ ಮುಗೀತು. ತುಂಬ ಕ್ರೌಡ್ ಇತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ನಮ್ಮ ಮನೆ ಹತ್ರ ರಾಗಿ ಕಣ, ರಾಗಿ ಮಾಡ್ತಾ ಇದ್ದಾರೆ. ಅಲ್ಲ, ರಾಗಿ ಬಡಿತಾ ಇದ್ದಾರೆ. ತೋರಿಸ್ತೀನಿ ಬನ್ನಿ. ಕಣ ಯಾರ್ಯಾರು ನೋಡಿಲ್ಲ ಸೊ ಅವರು ಕಮೆಂಟ್ ಮಾಡಿ. ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಕಣ ಅಂದರೆ ಹೇಗಿರುತ್ತೆ ಏನು ಅಂತ. ಈಗ ಬನ್ನಿ ತೋರಿಸ್ತೀನಿ. ಫುಲ್ ಬಿಸಿಲಿದೆ. ಒಂದು 10 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ ಬಿಸಿಲಲ್ಲಿ, ಅಷ್ಟು ಬಿಸಿಲು. ನೋಡ್ಬೋದು ರೆಡಿ ಆಗಿರೋದೆಲ್ಲ ಫುಲ್ ಹಾಳಾಗಿ ಟ್ಯಾನ್ ಆಗಿ. ಇದು ಹಳ್ಳಿ ಕಡೆ ಈ ಥರ ಕಣ ಅಂತ ಮಾಡಿ ರಾಗಿ ಬಡಿತಾರೆ. ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಅಂದರೆ ಸಿಟಿಲೇ ಇರೋರಿಗೆಲ್ಲ ಗೊತ್ತಿರಲ್ಲ ಇದೇನು ಅಂತ. ನೋಡಿ ಹಿಂದೆ ಕಾಣಿಸ್ತಿದ್ಯಾ? ಹಿಂದೆ ಅಲ್ಲಿ ಕಬ್ಬು, ಅದು ಇದನ್ನು ಕಣ ಅಂತಾರೆ. ಅಂದರೆ ಎಷ್ಟು ದೊಡ್ಡದಾಗಿ ಅಲ್ಲಿ ರಾಗಿ ಭತ್ತ ಎಲ್ಲನೂ ಬಡ್ದು ಚೀಲಕ್ಕೆ ತುಂಬ್ಕೊಳ್ತಾರೆ ಅಷ್ಟೇ. ಓಕೆನಾ? ಇದು ನಮ್ಮ ಅಪ್ಪ ಅವ್ರದ್ದೇ ರಾಗಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಕ್ಲೀನ್ ಮಾಡಿ ಲಾಸ್ಟಲ್ಲಿ ಈ ಥರ ನೋಡಿ ಎಷ್ಟು ಕಷ್ಟ ಇರುತ್ತೆ ಬಿಸಿಲಲ್ಲಿ. ಆದರೆ ನಾವು ಊಟ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅಯ್ಯೋ ಜಾಸ್ತಿ ಆಗ್ತದೆ ಹೆಂಗಪ್ಪ ತಿನ್ನೋದು ಅಂತ ಇದು ಮಾಡಿಬಿಡ್ತೀವಿ ಅಲ್ಲ. ಇಲ್ಲಿ ಗುಡ್ಡೆ ಕಾಣಿಸ್ತಿದೆಯಲ್ಲ, ಇದರಲ್ಲಿ ರಾಗಿ ಇರುತ್ತೆ. ಇದನ್ನು ಏನು ತೂರ್ತಾರೆ, ಅದಕ್ಕೂ ಮಷೀನ್ ಇದೆ ಇವಾಗೆಲ್ಲ. ಇದು ಅಷ್ಟೇ, ಮುಂಚೆ ಬೇರೆ ಥರ ಎಲ್ಲ ರಾಗಿ ಬಡಿಯೋರು.
ಈಗಲೂ ಅಷ್ಟೇ ನೋಡಿ ಟ್ರ್ಯಾಕ್ಟ್ರ್, ಈ ಥರ ಟ್ರ್ಯಾಕ್ಟ್ರಲ್ಲಿ ಅದಕ್ಕೊಂದು ಮಷಿನಿಂದ ಎಲ್ಲ ಕ್ಲೀನ್ ಮಾಡಿ, ಅಲ್ಲಿ ಹುಲ್ಲು ಸಪ್ರೇಟು, ಇಲ್ಲಿ ರಾಗಿ ಸಪ್ರೇಟ್ ಇದೆ. ಇದ್ರೊಳಗಡೆಯಿಂದ ರಾಗಿನ ಮತ್ತು ತೂರಿ ಕ್ಲೀನ್ ಮಾಡ್ಕೋತಾರೆ. ಆಗ ಎಷ್ಟೊಂದು ಮೂಟೆ ರಾಗಿ ಬರುತ್ತೆ ನೋಡಿ. ಕ್ಲೀನ್ ಮಾಡ್ತಿದ್ದಾರೆ ಅಂತೆ ನೆನ್ನೆಯಿಂದ, ಇವತ್ತು ಸ್ವಲ್ಪ ಇದೆ, ಮಾಡ್ತಾ ಇದ್ದಾರೆ. ಮಾಡಿ ರಾಗಿ ಎಲ್ಲ ಬಡ್ದು ಎಲ್ಲ ಮಾಡಿ ಮುಗೀತು ನೋಡಿ. ನನ್ನ ತಂಗಿ ಎಲ್ಲ ನಾನು ಎಲ್ಲ ಕೆಲಸ ಮಾಡಿದ್ವಿ. ಖುಷಿ ಆಯಿತು, ಹುಟ್ಟಾಗಿಂದ ಇದೆ, ಫಸ್ಟ್ ಟೈಮ್ ಮಾಡಿರೋದು ಇದು ನೋಡಿ. ರಾಗಿ ಬಡಿಯೋ ಮಷೀನು ತೂರಿರೋದು. ಆಮೇಲೆ ವೆದರ್ ನೋಡಿ, ಸಂಜೆ 7 ಗಂಟೆ ಆಗಿದೆ. ಇವಾಗ ಎಷ್ಟು ಮೂಟೆ ಮಾಡಿದ್ವಿ ಗೊತ್ತಾ? ಇಷ್ಟು ಮೂಟೆ ಇದೆ. ಎಷ್ಟು ಮೂಟೆ ಇದೆ ಗೊತ್ತಿಲ್ಲ, 25 ಮೂಟೆ ಐತೆ. ಇವಾಗ ಮತ್ತೆ ತೊಗೊಂಡೋಗಿ ಅಲ್ಲಿ ಹಾಕಿ ಬ್ಯಾಂಗ್ಳೂರಿಗೆ ಹೊರಡೋದು. ಗುಡ್. ಹಳ್ಳಿಗೆ ಬಂದರೆ ಹಳ್ಳಿ ಥರ ಇರಬೇಕು, ಬ್ಯಾಂಗ್ಳೂರಲ್ಲಿದ್ದರೆ ಬ್ಯಾಂಗ್ಳೂರು ಥರ ಇರಬೇಕು, ಅದು ನಂದು ಪಾಲಿಸಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಇದು ತುಂಬ ಕ್ಯಾಪ್ಚರ್ ಮಾಡೋದಿತ್ತು, ಬರ್ಡೇಗೆ ಅಂತ ಬಂದಿದ್ದು. ಬರ್ಡೇ ಮುಗಿಸ್ಕೊಂಡು ರೀಲ್ಸ್ ಮಾಡಿ ಇದು ರಾಗಿ ಎಲ್ಲ ಮಾಡಿದ್ದು ನೋಡಿ, ತುಂಬ ಖುಷಿ ಆಯಿತು. ರಾಗಿ ಅಂತೂ ಸೂಪರಾಗಿದೆ. ಎಲ್ಲರೂ ಕೇಳ್ತಿದ್ದಾರೆ ಯಾವ ರಾಗಿ ಇದು ಕೆಂಪಿಗಿದೆ ಕಲರ್ ಅಂತೆಲ್ಲ ಕೇಳ್ತಿದ್ದಾರೆ. ಸೊ ನ್ಯಾಚುರಲ್ ರಾಗಿ ತುಂಬ ಚೆನ್ನಾಗಿದೆ. ನಮ್ಮಪ್ಪ ನನಗೂ ಕೊಡ್ತಾರೆ. ಓಕೆ, ಇದು ಟ್ರ್ಯಾಕ್ಟ್ರು. ಆಗಲೇ ನೋಡಿದ್ರಲ್ಲ, ಅದೆಲ್ಲ ಸ್ವಲ್ಪ ನಾವೇ ಕೆಲಸ ಮಾಡಿದ್ವಿ. ಯಾಕಂದರೆ ಕೆಲಸ ಮಾಡೋರು ಯಾರೂ ಅಷ್ಟು ಸಿಗಲಿಲ್ಲ ಊರಲ್ಲಿ. ನಾವೇ ಎಲ್ಲ ಇದ್ದಿದ್ದರಿಂದ ಅಪ್ಪಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಮುಗಿಸಿದ್ವಿ. ವೆದರ್ ಎಷ್ಟು ಚೆನ್ನಾಗಿದೆ. ನೋಡಿ ನನ್ನ ತಂಗಿ ನಮ್ಮಣ್ಣ ಎಲ್ಲ ಈಗ ಲೋಡ್ ಮಾಡ್ತಿದ್ದಾರೆ, ಅನ್ಲೋಡ್ ಮಾಡ್ತಾ ಇದ್ದಾರೆ. ಟೋಫಿ ಎಲ್ಲರಿಗೂ ಒಂಥರ ಟ್ರ್ಯಾಕ್ಟ್ರು ಅಂದರೆ ಖುಷಿ. ಮಕ್ಕಳಿಗೆಲ್ಲ ಫಸ್ಟ್ ಟೈಮ್ ಈ ಥರ ನಾವು ಅನ್ಎಕ್ಸ್ಪೆಕ್ಟೆಡ್ ಊರಿಗೆ ಬಂದಿದ್ವಿ ಎಲ್ಲ ಸೇರಿ. ಇಲ್ಲ ಹಾಯ್ ಖುಷಿ, ಡ್ಯಾನ್ಸ್ ಖುಷಿ. ನಮ್ಮ ಖುಷಿ ಡ್ಯಾನ್ಸ್ ಮಾಡ್ತಿದ್ದಾಳೇನು, ಸ್ಟೇಜ್ ಅನ್ಕೊಂಡ್ಬಿಟ್ಟಿದ್ದಾಳೆ. ವೇಟ್ ಚಂದನ್, ಚಂದನ್ ನಮ್ ಖುಷಿ ಸಾಂಗ್ ಇಲ್ಲದೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಈಗೆಲ್ಲ ಅಷ್ಟು ಮೂಟೆನ ಇಲ್ಲಿ ಔಟ್ ಹೌಸ್ ಹಾಕಿದೀವಿ ಗೋಡನ್ಗೆ. ಮತ್ತೆ ಒಂದ್ ಮೂಟೆ ತೂತಾಗ್ಬಿಟ್ಟಿದೆ. ಅಮ್ಮ ಎತ್ತಿಡ್ತಪ್ಪ ಅಣ್ಣ, ಅಮ್ಮ ಎತ್ತಿಡ್ತು ಕಣೋ, ಅಲ್ಲಿ ಇರುತ್ತೆ ನೋಡು, ಅಲ್ಲೇ ಇರ್ಬೇಕು ನೋಡು. ಇವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಇವತ್ತು. ನೀವು ಕಾಣಿಸ್ತಾ ಇಲ್ಲ, ಮುಂದೆ ಬನ್ನಿ. ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ.
ಅವರೇ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಟ್ರ್ಯಾಕ್ಟರ್ ಓನರ್ ಅವರು ಅವರೇ ಹೆಲ್ಪ್ ಮಾಡಿರೋದು ನಮ್ಗೆ ಇವತ್ತು. ನೋಡ್ರಿ ಬೇಡ ಸುಮ್ಮನೆ ಹಂಗೆ ಉಂಡೆ ಮಾಡಿ ಹಾಕಿ ಹಂಗೆ ಏನಾಗಲ್ಲ ನೋಡಿ. ಇಷ್ಟು ಅಕ್ಕಿ ಬೀಸು ಇಲ್ಲ, ಅಕ್ಕಿ ಹಿಂಗೆ ಬಿದ್ದೈತೆ. ಅಕ್ಕಿ ಅಲ್ಲ ರಾಗಿ. ಓ ಮೈ ಗಾಡ್, ಏನಾಯ್ತು? ರಾಗಿ ಏನದು ರಾಗಿ? ಏನದು ರಾಗಿನ ಅಕ್ಕಿನ? ರಾಗಿನೇನಾ? ಬೆಳಿಗ್ಗೆ ಎಲ್ಲೂ ಹೋಗಲ್ಲ. ಏನು ಒಂದ್ ಮೂಟೆ ತೂತಾಗಿದೆ, ಅದನ್ನ ಮತ್ತೆ ಹಾಕಿ ಇಡಕ್ಕೆ ವೇಟಿಂಗ್ ಅಷ್ಟೇ. ಹಾ, ಅಣ್ಣ ಹೋಗಿದ್ದಾನೆ. ಏ ನಾನೇ ತಗೋಬರ್ತೀನಿ ಅಮ್ಮ. ಟೋಫಿ ನೋಡಿ, ಇದು ಕ್ಯೂರಿಯಾಸಿಟಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬ ಎಂಜಾಯ್ ಮಾಡಿದ್ವಿ ನಾನು, ನನ್ನ ತಂಗಿ, ಫ್ಯಾಮಿಲಿ ಎಲ್ಲರೂ. ಬರ್ಡೇ ಕೂಡ ತುಂಬ ಚೆನ್ನಾಗಿತ್ತು. ಬರ್ಡೇಗೆ ತುಂಬ ಜನ ಬಂದಿದ್ದರು, ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ. ಬ್ಯುಸಿ ಇರುತ್ತಲ್ಲ ಫ್ಯಾಮಿಲಿ ಟೈಮ್, ಅವ್ರನ್ನೆಲ್ಲ ವೀಡಿಯೋ ಮಾಡಿಕೊಂಡ್ರೆ ಕೆಲವರಿಗೆ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಮತ್ತು ಇದು ರಾಗಿದೆಲ್ಲ ಮಾಡಿದ್ದು ಕೆಲಸ ಎಲ್ಲ ಮಾಡಿದ್ದು ತುಂಬ ಖುಷಿ ಅನಿಸ್ತು. ಫಸ್ಟ್ ಟೈಮ್ ಇದು ಮಾಡಿದ್ದು, ಬಟ್ ಫಸ್ಟ್ ಟೈಮ್ ಅಂತ ಅನಿಸ್ಲ, ಏನೋ ಎನರ್ಜಿನಲ್ಲೆಲ್ಲನೂ ಚೆನ್ನಾಗಾಯಿತು. ಅಪ್ಪನಿಗೂ ಖುಷಿ ಆಯಿತು, ಮತ್ತು ನಮಗೆಲ್ರಿಗೂ ಒಂಥರ ಖುಷಿ ಆಯಿತು. ಸೊ ಯಾರಿಗೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ನಿಮಗೂ ಈ ಥರ ಎಲ್ಲ ಹಳ್ಳಿಗೆ ಬಂದರೆ ಯಾರಿಗೆಲ್ಲ ಈ ಥರ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋನಲ್ಲಿ. ಥ್ಯಾಂಕ್ ಯು.